ಅಲ್ಲೇ ಐತೆ ನೋಡು, ಟಿವಿ ಮುಂದೆ ಐತಲ್ಲ ಅದರ ಒಟ್ಟರಾದಾಗ. ಅಲ್ಲಿ ಮೊನ್ನೆ ಬಂಗಾರ ಜನಗಳು ರಾಜಕೀಯ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ತುಂಬ ಸಪೋರ್ಟ್ ಮಾಡ್ತಾರೆ, ಈ ಕಡೆ ಬಂದಾಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಅಲ್ಲಿಂದ ಹಿಡಿದು ನಮ್ಮ ಸಿರುಪುರದಿಂದ ಹಿಡಿದು ಎಂತೆಂಥ ಒಂದು ಇತಿಹಾಸ ಇರೋಂಥವು ನಮ್ಮ ನಾಡು ನುಡಿ ಬೆಳೆದಂಥ ನಾವು ಭಾಳ ಸರಿ ಹೋಯ್ನಿ, ಬಟ್ ಪರ್ಮಿಷನ್ ಸಿಗ್ತಿಲ್ಲ. ಸಂಗಕಲ್ ಬೆಟ್ಟ ನೀವು ಹೇಳಂಗೆ ಆದಿಮನವರ ಕಾಲದ ಬೆಟ್ಟ ಅದು. ಸೊ ಅಲ್ಲಿ ಹತ್ತಲಿಕ್ಕೂ ಕೂಡ ತುಂಬಾನೇ ಇದೆ ಅದು. ಇಲ್ಲ ಅದಕ್ಕೆ ಪರ್ಮಿಷನ್ ಅವಶ್ಯಕತೆ ಇಲ್ಲ, ಸಾಮಾನ್ಯವಾಗಿ ಓಡಾಡ್ತಿದ್ದಾರೆ ಈಗ. ಓಡಾಡ್ಬೋದು, ನಾನು ಅಲ್ಲಿ ಹೋಗಿ ಹತ್ತಕ್ಕಿಂತ ವಿಡಿಯೋ ಮಾಡ್ಕೊಂಡು ಕೇಸ್ ಆಗ ಅಲ್ಲಿ ವಿತೌಟ್ ಸೇಫ್ಟಿ. ಸೊ ನೀವು ಅನುಮತಿ ಸಿಕ್ಕರೆ ನೀವು ಹತ್ತಿದ್ದೀರಾ? ಓ ಹೇಳ ಹಿಂಗೆ ಅಂದ್ಬಿಟ್ರಿ. ಎಲ್ಲಿದ್ದು ಸರ್? ಎಲ್ಲಿದ್ದು? ಬಳ್ಳಾರಿ. ವಿಜಯನಗರ ಜಿಲ್ಲೆಯವರು. ಮೊದಲು ಬಳ್ಳಾರಿನೇ, ಈಗ ಬೇರ್ಪಟ್ಟಂತ ಜಿಲ್ಲೆ ವಿಜಯನಗರ. ಎಲ್ಲ ಮಕ್ಕಳು ಕೂಡ ವಿಜಯನಗರ ಜಿಲ್ಲೆಯವರು. ನೀವು ಒಂದು ಶೋ ಮಾಡಿ ತೋರಿಸಿ ಸರ್. ಎಷ್ಟು ವರ್ಷದಿಂದ? ನಮ್ಮ ದೇಶದ ರಾಜಧಾನಿ ಅವರು. ಹೌದು ಸರ್. ಎಷ್ಟು ವರ್ಷದಿಂದ ನೀವು ಇದು ಒಂದು ವಿದ್ಯೆಯನ್ನು ಕಲ್ತ್ರಿ? 2006 ಸ್ಟಾರ್ಟು. ಹಾಂ, 2006ರಿಂದ ಇಲ್ಲಿವರೆಗೆ 20 ವರ್ಷದಿಂದ ನಿರಂತರ ಮಾಡ್ತಾ ಇದ್ದೀರಿ ಸರ್. ನಿಮ್ಮ ಒಂದು ಈ ಕಲೆಯನ್ನು ಕಲ್ತು ಈ ಥರ ಎಲ್ಲ ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ದೀರಿ. ಇದ್ರ ಒಂದು ದಿನ ನಮ್ಮ ಚಿತ್ರದುರ್ಗ ಟೂರಿಸ್ಟ್ಗೋಸ್ಕರ. ಹೌದಾ ಸರ್? ಕಡೆಯಿಂದ ಒಂದು ಸಣ್ಣ ಅಟ್ರಾಕ್ಷನ್. ಓಕೆ ಸರ್. ಮತ್ತು ಇನ್ನುಳಿದಂಥ ದಿನಗಳಲ್ಲಿ ಇರಲ್ಲ ತಾವು? ಓ, ಅದು ನಮ್ಮ ಪುಣ್ಯ. ಇವತ್ತು ಮಕ್ಕಳೆಲ್ಲ ಬಂದಿದ್ದಾರೆ ಇದನ್ನು ವೀಕ್ಷಣೆ ಮಾಡಲಿಕ್ಕೆ. ಜನ ಎಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಒಂದು ವಾರ ತನಕ ನಾನು ನನ್ನ ಮಕ್ಕಳೆಲ್ಲ ಉಣ್ಣದು ತಿನ್ನೋದಾದ್ರೆ. ಓಕೆ. ಯಾರಿಗೂ ಬಲವಂತ ಇಲ್ಲ, ಅದು ಅವ್ರವ್ರ ಪ್ರೀತಿ. ಓಕೆ. ಹಂಗೆಲ್ಲ ಜನ ಎಲ್ಲ ಹೆಲ್ಪ್. ನಾನೇ ಒಂದು 50 ಸರ್, ಈಗ ಇಷ್ಟು ವರ್ಷದಿಂದ 20 ವರ್ಷದಿಂದ ಒಂದು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೀರಿ. ನಿಮಗೆ ಸರ್ಕಾರ ಆಗಲಿ ಯಾವ್ದಾರ ಸಂಘ ಸಂಸ್ಥೆ ಏನಾದ್ರು ಬಿರುದು ಕೊಟ್ಟಿದ್ದಾರೆ? ಏನಾದರೂ ಯೋಜನೆ ನಿಮಗೆ ಒಂದು ಫಲಾನುಭವಿಗಳು ಇರ್ಬೇಕು. ನಾವು ಸರ್ಕಾರ ಕಡೆ ಹೋಗ್ಬಾರ್ದು, ಅವ್ರು ಕೊಡ್ತಾರಂತ ನಾವೇನ್ ಮಾಡ್ಬಾರ್ದು. ಓಕೆ, ನೋಡಿ, ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ನೀವು ಮಾಡ್ತಾ ಇದ್ದೀರಿ. ನಾಳೆ MBBS ಹಾಕಾರೆ, ಡಾಕ್ಟರ್ ಆಗ್ತಾರೆ, ಅವ್ರು ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರ ಅಂತ ನೀವು ಪಾಠ ಮಾಡ್ತಾ ಇದ್ರ. ನಮ್ಮಿಂದ ಹೋಗೋ ಮಕ್ಕಳು ಎಲ್ಲಿ ಹೋದ್ರೆ ಚೆನ್ನಾಗಿರ್ಲಿ ಅಂತ ತಾನೇ. ಒಳ್ಳೆ ಮಾತು ಹೇಳಿದ್ರಿ ಸರ್, ನಿಜವಾಗ್ಲೂ ಭಾಳ ಗ್ರೇಟ್. ನೋಡಿ, ಅವ್ರ ಅಷ್ಟೆಲ್ಲ ವಿದ್ಯೆ ಕಲ್ತ್ರು ಕೂಡ ಅವ್ರಿಗೆ ಸೇರುತ್ತೆ. ನಾವು ಬೆಳೆಸಿ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಕಳಿಸಿಲ್ಲ, ಅವ್ರು ನಮ್ಮ ಹತ್ರ ಹೆಂಗಿರ್ತದ ಅವ್ರಿಗೆ ಸೇರುತ್ತೆ. ಈಗ ಈ ಮಕ್ಕಳು ಓದಿ ಎಷ್ಟೇ ಇದ್ರು ನಾವು ಈ ಮೇಷ್ಟ್ರಿಂದ ನಾವು ಕಲ್ತ್ಕೊಂಡ್ ಬಂದೀವಂತ ಹಿಂದಕ್ಕೆ ತಿರುಗಿ ನಿಮ್ಮನ್ನ ಬಂದು ಮಾತಾಡ್ಸ್ಬೇಕು, ಅದು ಅವ್ರಿಗೆ ಸೇರಿದ್ದು. ನೀವಾಯ್ಸಿ ಅವ್ರ ನಾವು ಕೊಟ್ಟದನ್ನ ಮರ್ತು ಬಿಡ್ಬೇಕು, ನಮಗೆ ಕೊಟ್ಟದನ್ನ ನಾವು ಮರಿಬಾರ್ದು. ಓಕೆ ಸರ್, ಓಕೆ, ಒಳ್ಳೆ ಮಾತು. ನೋಡಿ, ಈಗ ಇಷ್ಟೆಲ್ಲ ಅವರು ಸಾಧನೆ ಮಾಡಿದ್ರು ಕೂಡ ಇಷ್ಟು ವರ್ಷ ನಿರಂತರವಾಗಿ ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಈ ರೀತಿ ಒಂದು ಪ್ರದರ್ಶನ ಮಾಡಿ ತೋರಿಸಿ ಎಷ್ಟೋ ಲಕ್ಷಾನುಗಟ್ಟಲೆ ಒಂದು ಇಲ್ಲಿ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಒಂದು ಪ್ರದರ್ಶನ ಕೊಟ್ಟು ಅವ್ರನ್ನ ಮನಸಂತೋಷಪಡಿಸಿದ್ದಾರೆ. ಈಗ ನಮ್ಮ ವಿಜಯನಗರ ಜಿಲ್ಲೆಯ ಕರ್ನಾಟಕ ದರ್ಶನದ ವಿದ್ಯಾರ್ಥಿಗಳಿಗೆ ಕೂಡ ಒಮ್ಮೆ ಸರ್ ತಾವು ಮಾಡಿ ತೋರಿಸ್ಬೇಕಂತ ನಾವು ಕೇಳ್ತೇವೆ ಸರ್. ಕರ್ನಾಟಕ ದರ್ಶನ ಇದು ನಿಮಗೆ ಏನಕ್ಕೆ ಮಾಡ್ತಾರಂತ ಗೊತ್ತಾ ನಿಮಗೆ? ಮಕ್ಕಳೇ, ನಿಮಗೆ ಮೇಷ್ಟ್ರು ನೀವು ಹೇಳ್ಬೇಡಿ, ಮಕ್ಕಳು ಕರೆಕ್ಟ್ ಉತ್ತರ ಹೇಳ್ತಾರ ನೋಡೋಣ. ಈ ಕರ್ನಾಟಕ ದರ್ಶನ ನಿಮಗೆ ಏನಕ್ಕೆ ಮಾಡ್ತಾರಂತ ಗೊತ್ತಾ? ಗೊತ್ತಿಲ್ಲ? ನಾನು ಹೇಳಿ ಸರ್. SC ST ಮಕ್ಕಳು ತುಂಬ ಹಿಂದುಳಿದಿರ್ತಾರೆ, ಅವ್ರಿಗೆ ಇತಿಹಾಸದ ಬಗ್ಗೆ ಏನು ಗೊತ್ತಿರಲ್ಲ. ನಿಮ್ಮ ಹಿಸ್ಟ್ರಿ ಏನು, ನೀವು ಒಂದು ಹಿಸ್ಟ್ರಿ ಮಾಡಿ ಅಂತ ತೋರ್ಸಕ್ಕೆ ಸರ್ಕಾರಗಳು ನಿಮಗೆ ಫ್ರೀ ಉಚಿತವಾಗಿ ನಿಮ್ಮ ಮೇಷ್ಟ್ರುಗಳೆಲ್ಲ ಕನ್ವೆಂಟ್ ಮಾಡಿ ಲೆಟ್ರ್ ಬರೆದು ಸರ್ಕಾರಕ್ಕೆ ನಮ್ಮ ಶಾಲೆಯಲ್ಲಿ ಇಷ್ಟು ಕೆಲವರ್ಗದ ಮಕ್ಕಳು ಅದಾರ, ಇಷ್ಟು ಏನು ಗೊತ್ತಿಲ್ಲದ್ರ ಮಕ್ಕಳು ಅದಾರ ಅಂತ ಲೆಟ್ರ್ ಬರೆದಿರ್ತಾರೆ. ಹಂಗಾಗಿ ಅವರು ಒಂದು ಸ್ಕೂಲಲ್ಲಿ ಇಷ್ಟಿಷ್ಟು ಮಕ್ಕಳನ್ನ ಅಂತ ಸೆಲೆಕ್ಟ್ ಮಾಡಿ ಆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಡೀ ಇತಿಹಾಸ ಬರೀ ಹಿಸ್ಟ್ರಿ ಮಾತ್ರ ತೋರಿಸ್ತಾರೆ ನಿಮಗೆ. ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡೋಗಲ್ಲ. ಇತಿಹಾಸ ಉಳಿ ಅಂತ ಅದು ನೀವು ಮಾಡೋಕ್ಕಂತ. ಯಾಕಂದರೆ ನೀವೆಲ್ಲ ತುಂಬ ಹಿಂದುಳಿದಂಥ ಮಕ್ಕಳು, ವಂಶಸ್ಥರು ಮಕ್ಕಳು. ನೀವು ನಿಮ್ಮದು ಒಂದು ಹಿಸ್ಟ್ರಿ ಬರಲಿ ಅಂತ ನಿಮಗೆ ಹಿಸ್ಟ್ರಿನ ತೋರಿಸಿ ನಿಮ್ಗಿಲ್ದ ನೀವೆಲ್ಲ ನಿಮ್ಮ ಮೇಷ್ಟ್ರುಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದು ಓಕೆ. ನೋಡಿ, ನೀವು ಇತಿಹಾಸವನ್ನು ಕೇಳಿ ಇತಿಹಾಸವನ್ನು ನೋಡಿ ನೀವು ಇತಿಹಾಸ ನಿರ್ಮಾಣ ಮಾಡ್ಬೇಕಂತೇಳಿ ಕರ್ನಾಟಕ ದರ್ಶನ ಅಂತ ಹೇಳ್ಬೇಕು. ಕ್ಲಾಪ್ಸ್ ಬರಲಿ. ನಿಜವಾಗ್ಲೂ ಭಾಳ ಅರ್ಥಗರ್ಭಿತವಾಗಿ ಹೇಳಿದರು. ಏನಾರಿದ್ರು
ಎಲ್ಲೇ ಹೋದ್ರು ಇತಿಹಾಸ ಗೈಡ್ಗಳು ತಗೊಂಡಿರ್ತಾರೆ, ಅವ್ರಿಗೆಲ್ಲ ಅವ್ರು ಹೇಳೋದನ್ನೆಲ್ಲ ಬರೆದು ಇಟ್ಕೊಳ್ಳಿ. ನೀವೇ ಒಂದು ಹಿಸ್ಟ್ರಿ ಮಾಡಿರಿ, ಒಣೆ ಥರ ನೀವೊಂದು ನಿಮ್ದು ಒಂದು ಹಿಸ್ಟ್ರಿ, ನಿಮ್ದು ಒಂದು ಇತಿಹಾಸ. ಇಲ್ಲ ಅಂದರೆ ನೀವು ಹಂಗೆ ಉಳ್ಕೊಂಡು ನಾನು ಅಲ್ಲಿ ಹೋಗಿ ಎಣ್ಣೆ ಹೊಡೆದೆ, ಇಲ್ಲಿ ಹೋಗಿ ಪಾರ್ಟಿ ಮಾಡಿದೆ, ಇಲ್ಲಿ ಹೋಗಿ ಪಿಕ್ಚರ್ ನೋಡಿದೆ, ಹಿಂಗೆ ಮಾಡ್ಕೊಂಡು ಹೋದರೆ ಪಿಕ್ಚರ್ ಬಿಡೋದು ಮನೋರಂಜನೆ, ಅದು ಬೇರೆ ಕೆಟ್ಟ ಚಟಗಳು ಬಂದು ನಾವು ಮಾಡ್ಕೊಂಡು ಹೋಗೋದು ಒಳ್ಳೇದಲ್ಲ. ಈಗ ನೀವು ಒಂದು ಹಿಸ್ಟ್ರಿಯಾಗಿ ಬೆಳಿಬೇಕು, ಬಾಳ್ಬೇಕು. ಸರಿನಾ? ಓಕೆ ಸರ್. ಕಲ್ಲು ಏನಿದೆ ಆ ಕಲ್ಲನ್ನ ಅವರು ಯಾವ ರೀತಿಯಾಗಿ ಅದನ್ನ ಯಾವುದೇ ಒಂದು ಕೈಯಲ್ಲಿ ಮತ್ತೆ ಕಾಲಲ್ಲಿ ಹಿಡ್ಕೊಳ್ಳಿಕ್ಕೆ ಗ್ರಿಪ್ ಇಲ್ದಿದ್ರು ಕೂಡ ಅಷ್ಟು ಅವ್ರ ದೇಹದ ತೂಕ ಇದ್ರು ಕೂಡ ಅವರು ನಿರಾರ್ಗಳವಾಗಿ ಅದನ್ನ ಹತ್ತಿ ಕೆಳಗಿಳಿತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ ಅವ್ರದ್ದು. ಈಗ ನೋಡೋಣ, ಅವರೆಲ್ಲ ಪ್ರಾಯೋಗಿಕವಾಗಿ ಅದನ್ನ ಮಾಡಿ ತೋರಿಸ್ತಾರೆ. ಗೋಡೆಯನ್ನ ಏರ್ತಾ ಇದ್ದಾರೆ, ಅವ್ರು ಮಾತಾಡ್ತಾರೆ. ಹಾ, ಕೇಳಿಸ್ಕೋಬೇಕು, ಅವ್ರು ಏನೋ ಹೇಳ್ತಿರ್ತಾರಲ್ಲಿ ಇಂಪಾರ್ಟೆಂಟ್. ಮಾಡಕ್ ಹೋಗ್ಬಾರ್ದು, ಸೇಫ್ಟಿಯಿಂದ ಮಾಡಬೇಕು. ಇದು ವಿತೌಟ್ ಸೇಫ್ಟಿ ಮಾಡೋದು ಒಳ್ಳೇದಲ್ಲ. ಆಮೇಲೆ ಹುಲಿಗಳೆಲ್ಲ ಹುಲಿ ತರ ಇರ್ಬೇಕು, ಹುಲ್ಲಿಗಿಲ್ಲಿ ತಿನ್ನಕ್ ಹೋಗ್ಬಾರ್ದು. ಹುಡುಗರು ತುಂಬಾ ಮೋಸ ಹೋಗ್ಬೇಕು, ಮೋಸ ಮಾಡಬಾರ್ದು ಯಾವತ್ತು ಯಾರಿಗೂ. ಮೋಸ ಹೋದ್ರೆ ತುಂಬಾ ಎತ್ತರಕ್ಕೆ ಬೆಳಿತೀರಾ, ಮೋಸ ಮಾಡಿದ್ರೆ ನಮ್ಗೆ ಮೀಸೆ ಬಂದೆ ವೇಸ್ಟ್. ಹೆಣ್ಣು ಹುಡುಗರು ತುಂಬಾ ಸ್ಟ್ರಾಂಗ್ ಇರ್ತಾರ, ಆದ್ರೆ 13ರಿಂದ 19 ವರ್ಷ ಬುದ್ಧಿ ಕಮ್ಮಿ, ಅಟ್ರಾಕ್ಷನ್ ಜಾಸ್ತಿ. ಒಂದು ಫೋಟೋ ಸಾಕು, ನೀವು ಒಂದ್ಸಲ ಬೀದಿ ಫಲ ಹಾಕ. ಯಾವತ್ತು ಯಾರು ನಂಬಕ ಓಡಿ ಒಣಕೆ ಒಂಥರ ವೀರವಾಗೇ ಇರ್ಬೇಕು. ನಿಮ್ದೇ ಹಿಸ್ಟ್ರಿ, ನಿಮ್ದೇ ಜೀವನ, ನಿಮ್ದೇ ಲೈಫ್. ಅವತ್ತು ಯಾರು ನಂಬಕ್ ಹೋಗ್ಬಾರ್ದು, ಕೇರ್ಫುಲ್ ಆಗಿರ್ಬೇಕು. ಸರಿನಾ? ಹುಡುಗ ಹುಡುಗಿ ಮಧ್ಯೆ ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಇರಲ್ಲ, ಅಟ್ರಾಕ್ಷನ್ ಇಲ್ಲದೆ ಫ್ರೆಂಡ್ಶಿಪ್ ಆಗಲ್ಲ, ಕೊನೆಗೆ ಎಲ್ಲಿಗೆ ತಗೊಂಡು ಹೋಗ್ಬಿಡುತ್ತೆ. ಕೇರ್ಫುಲ್ ಆಗಿರ್ಬೇಕು, ಚೆನ್ನಾಗಿ ಓದ್ಕೊಂಡು ಹಿಸ್ಟ್ರಿ ಮಾಡ್ರ ಪಟ. ಯಾವತ್ತು ಯಾರಿಗೂ ಸೋತ್ಕೊಂಡು ನಿಲ್ಬಾಡಿ. ಓಕೆನಾ? ಅಣ್ಣ ಏನಾರು ತಪ್ಪು ಮಾತಾಡಿದ್ರೆ ಸಾರಿ ಸಾಂಸ್ಬಿಟ್ಟು. ಸಾಧ್ಯವಾದಷ್ಟು ನಾನು ಪ್ರಯತ್ನ ಮಾಡಿ ಸನ್ಮಾನಗಳಿಗೆ ನಾವು ಇದು ಮಾಡ್ತೀವಿ ಬಳ್ಳಾರಿ ಕಡೆಯಿಂದ. ಥ್ಯಾಂಕ್ ಯು. ಬಾಯ್ ಬಾಯ್. ನಮ್ಮ ಜಾತಿ ಯಾವ್ದಂತ ಗೊತ್ತಾ ನಿಮಗೆ? ನಮ್ಮ ಜಾತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಬರಲ್ಲ, ನಾವು ಕದಂಬರು. ಸರಿ, ಇದನ್ನ ಹತ್ತಿ ಇಲ್ಲೇ ಇಳಿದ್ಬಿಡ್ತೀನಿ. ಸ್ಪೀಡ್ ಆಗತ್ತಲ್ಲ, ನಿಧಾನಕ್ಕೆ ನೋಡೋ ರೀತಿ ಹತ್ತಲ್ಲ, ನೋಡೋ ರೀತಿನ ಹತ್ಬಿಡ್ಲ. ಸ್ಪೀಡ್ ಅಂದ್ರೆ ಓಡಾಡ್ಬಿಡ್ತೀನಿ, ತಡಬಡ ಕಾಣ. 3 ಸೆಕೆಂಡ್ 3 ಸೆಕೆಂಡ್ ಕೂಲಾಗ ನೋಡತ್ತಾರ. ಮಾಮೂಲಾಗೆ ಒಂದು 6-7 ಸೆಕೆಂಡ್ ಆಗುತ್ತೆ. ಹಿಂದೆ ಯಾರು ಅದಾರಣ್ಣ? ಹಾ ಸರ್, ಏನಣ್ಣ ಇನ್ನೊಂದು 2 ಬಸ್ ಬರಕತ್ತಾವ.